ನಮಸ್ಕಾರ ವೀಕ್ಷಕರೇ. ಬಳ್ಳಾರಿ ಜಿಲ್ಲೆಯ ಕುಡುತ್ನಿ ಪ್ರದೇಶದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಿಂದಾಗಿ ರೈತರ ಬದುಕು ಈಗ ಬೀದಿಗೆ ಬಂದಿದೆ. 2010ರಿಂದ ಭೂಸ್ವಾಧೀನವನ್ನು ವಿರೋಧಿಸಿ ರೈತರು ಹೋರಾಟವನ್ನು ಮಾಡ್ತಾ ಇದ್ರು. ಕಳೆದ 4 ವರ್ಷದಿಂದ ಹೋರಾಟ ಈಗ ತೀವ್ರಗೊಂಡಿದೆ. ಆದರೆ ಖಾಸಗಿ ಕಂಪನಿಗಳು ಮತ್ತು ಸರ್ಕಾರ ಭೂಸ್ವಾಧೀನವನ್ನು ನಾವು ಯಾಕೆ ಮಾಡ್ಕೊಂಡಿದ್ದೀವಿ ಮತ್ತು ರೈತರಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತೀವಿ ಅನ್ನುವಂತಹ ಆಸೆಗಳನ್ನು ಹುಟ್ಟಿಸಿ ಮತ್ತಷ್ಟು ಅವರನ್ನು ಇನ್ನಷ್ಟು ದಿಕ್ಕನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡಿದರು. ಆದರೆ ರೈತರು ಯಾವುದಕ್ಕೂ ಮಣಿಯದೆ ಅವರ ಹೋರಾಟವನ್ನು ನಿರಂತರವಾಗಿ ಕಳೆದ 4 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಯಾಕೆ ಸರ್ಕಾರಗಳು ಈ ರೀತಿ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ? ಖಾಸಗಿ ಕಂಪನಿಗಳು ಯಾಕೆ ಭೂಮಿಯನ್ನೇ ರೈತರು ಬೆಳೆಯುವಂತಹ ಉತ್ತಿ ಬೆಳೆಯುವಂತಹ ಭೂಮಿಯನ್ನೇ ಯಾಕೆ ಟಾರ್ಗೆಟನ್ನು ಮಾಡಿ ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ? ಇದನ್ನೆಲ್ಲದನ್ನು ಕೂಡ ನನ್ನ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಕುಡುತ್ನಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯನ್ನು ಆರಂಭಿಕರಲ್ಲಿ ಒಬ್ಬರಾಗಿರ್ತಕ್ಕಂತಹ ನಾಯಕರಾಗಿರುವಂತಹ ಯು ಬಸವರಾಜ್ ಅವರು ನನ್ನೊಟ್ಟಿಗಿದ್ದಾರೆ. ಯು ಬಸವರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಳ್ಳಾರಿ ಅಂದ ತಕ್ಷಣವೇ ನಮಗೆ ತಟ್ ಅಂತ ನೆನಪಿಗೆ ಬರೋದು ಅಲ್ಲಿ ನಡೆದಿರ್ತಕ್ಕಂತಹ ಗಣಿಗಾರಿಕೆ. ಒಂದು ರೀತಿ ಬಳ್ಳಾರಿ ಕುಖ್ಯಾತಿ ಹೆಸರನ್ನು ಪಡ್ಕೊಂಡ್ಬಿಟ್ಟಿದೆ ಈಗಾಗಲೇ. ಮತ್ತೆ ಈಗ ಭೂಸ್ವಾಧೀನದ ಪ್ರಕ್ರಿಯೆ ಮೂಲಕ ರೈತರ ಬದುಕನ್ನು ಇನ್ನಷ್ಟು ದುಸ್ತರ ಮಾಡುವಂಥ ಕೆಲಸಗಳು ಅಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಕುಡುತನಿ ಪ್ರದೇಶದೊಳಗಡೆ ಭೂಸ್ವಾಧೀನ ವಿರೋಧಿ ಹೋರಾಟ ಯಾವಾಗ ಆರಂಭ ಆಯಿತು? ಆ ಬೆಳವಣಿಗೆಗಳು ಏನೆಲ್ಲ ಆಗಿದ್ವು ಸರ್? ಅದೇ ನೀವು ಆಗಲೇ ಮಾತಾಡುವಾಗ ಹೇಳಿದ್ರಲ್ಲ, ಬಳ್ಳಾರಿ ಕುಖ್ಯಾತಿ ಪಡೆದಂಥ ಒಂದು ಸಂದರ್ಭ ಏನಿತ್ತು, ಅದೇ ಸಂದರ್ಭದಲ್ಲಿ ಈ ಜಮೀನುಗಳನ್ನು ಬಲವಂತವಾಗಿ ಸ್ವಾಧೀನ ಮಾಡಿರ್ತಕ್ಕಂಥದ್ದು. ಅಲ್ಲಿ 2010ರಲ್ಲಿ ಆವತ್ತು BJP ಗೌರ್ಮೆಂಟ್ ಇದ್ದದ್ದು. ಆವತ್ತು ಮುಖ್ಯಮಂತ್ರಿಗಳಾಗಿ ನಮ್ಮ ಯಡಿಯೂರಪ್ಪನವರು, ಕೈಗಾರಿಕಾ ಸಚಿವರಾಗಿ ನಮ್ಮ ಮುರುಗೇಶ್ ನಿರಾಣಿಯವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜನಾರ್ದನ್ ರೆಡ್ಡಿ ಅವರಿದ್ದಂಥ ಕಾಲ ಅದು. ಆ ಕಾಲದಲ್ಲಿ ಇದು ಕೆಳಗೆ, ಅದು ಮೇಲ್ಗಡೆ ಯಾವುದು UPA ಒಂದು ಸರ್ಕಾರ ಇದ್ದಂಥ ಕಾಲ. ಸೊ ಆ ಸಂದರ್ಭದಲ್ಲಿ ಭೂಸ್ವಾಧೀನ ಮಾಡಬೇಕು, ಇಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂಥೇಳಿ ಅವತ್ತಿನ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತು. ಆದರೆ ಈ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ರೈತರು ಎಲ್ಲರೂ ಕೂಡ ಸರ್ಕಾರ ಮತ್ತು ಕೆಲವು ಅಧಿಕಾರಿಗಳು ಮತ್ತು ಶಾಸಕರು ಅವರೇನು ಇವತ್ತು ಈ ರೀತಿಯಲ್ಲಿ ಇಲ್ಲಿ ಭೂಸ್ವಾಧೀನ ಆಗಿ ಕೈಗಾರಿಕೆಗಳು ಬಂದರೆ ರೈತರಿಗೆ ಒಂದು ಒಳ್ಳೆಯ ಬೆಲೆ ಸಿಗ್ತದೆ, ಅವ್ರ ಮಕ್ಕಳಿಗೆ ಉದ್ಯೋಗ ಸಿಗ್ತದೆ ಅನ್ನುವಂಥ ಒಂದು ಆಶಯವನ್ನು ಅವ್ರ ಮುಂದೆ ಇಟ್ಟಾಗ ರೈತರದು ಒಪ್ಪಿದರು. ನಮಗೆ ಕೈಗಾರಿಕೆಗಳು ಬರಲಿ, ಈ ಪ್ರದೇಶನೂ ಅಭಿವೃದ್ಧಿ ಆಗಲಿ, ಜೊತೆಗೆ ನಮ್ಮ ಮಕ್ಕಳಿಗೂ ಉದ್ಯೋಗ ಸಿಗಲಿ, ನಮಗೂ ಕೂಡ ಭೂಮಿ ಕಳ್ಕೊಂಡಿದ್ದಕ್ಕೆ ಒಂದು ಒಳ್ಳೆಯ ಬೆಲೆ ಸಿಗಲಿ ಅಂತೇಳಿ ಒಪ್ಪಿಗೆ ಕೊಡೋದಕ್ಕೆ ಅವರು ತೀರ್ಮಾನ ಮಾಡಿದರು. ಆದರೆ ಇವತ್ತು ಅವರ ಈ ಎಲ್ಲ ಆಶಯಗಳು ಉಲ್ಟಾಗಿದೆ. ಅದರಿಂದಾಗಿ ನಿರಾಶೆಗೊಂಡಂಥ ರೈತರು ಇವತ್ತು ಹೋರಾಟಕ್ಕೆ ನಿಂತಿದ್ದಾರೆ ಅನ್ನೋದು ನಾವು ಗಮನಿಸಬೇಕಾದಂಥ ವಿಚಾರ. ಓಕೆ, ಈ ಒಟ್ಟಾರೆಯಲ್ಲಿ ಎಷ್ಟು ಪ್ರದೇಶದಲ್ಲಿ ಭೂಸ್ವಾಧೀನವನ್ನು ಮಾಡ್ಕೊಳ್ತಾ ಇದ್ದಾರೆ, ಏನು ಎತ್ತು ಅಂತ? 2010ರಲ್ಲಿ ಈ ಪ್ರಕ್ರಿಯೆ ಆರಂಭ ಆಯಿತು. ಮೊದಲಿಗೆ ಆರ್ಸೆಲರ್ ಮಿತ್ತಲ್ ಕಂಪ್ನಿ, ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬಹುರಾಷ್ಟ್ರೀಯ ಸಂಸ್ಥೆ, ಅಂಥದ್ದೊಂದು ಕಂಪ್ನಿ ಈ ಪ್ರದೇಶದಲ್ಲಿ ಒಂದು ಸ್ಟೀಲ್ ಇಂಡಸ್ಟ್ರಿಯನ್ನು ಹಾಕ್ತೀನಿ ಅಂತೇಳಿ ಸುಮಾರು 5300 ಎಕರೆ ಜಮೀನನ್ನು 2 ಸಾರಿ ನೋಟಿಫೈ ಮಾಡಿ ಇವತ್ತು ಸ್ವಾಧೀನ ಮಾಡಲಾಯಿತು. ಸೊ ಎರಡನೇದು, ಅದಾದ 6 ತಿಂಗಳಿಗೆ ಜನಾರ್ದನ್ ರೆಡ್ಡಿಯವರೇ ತಮ್ಮ ಹೆಂಡತಿಯ ಹೆಸರಿನಲ್ಲಿ ಬ್ರಾಹ್ಮಣಿ ಸ್ಟೀಲ್ಸ್ಗೋಸ್ಕರ ಅಂತೇಳಿ ಸುಮಾರು 5000 ಎಕರೆಯನ್ನು ಅವರು ಕೂಡ ಸ್ವಾಧೀನ ಮಾಡಿದರು. ಅದಾದ ಸ್ವಲ್ಪ ದಿನಗಳಿಗೆ ನಮ್ಮ NMDC ಅವರು, ಅಂದರೆ ಕೇಂದ್ರ ಸರ್ಕಾರದ ಉದ್ದಿಮೆ ಏನಿದೆ, ಅಲ್ಲಿ ವಿಜಯನಗರ ಸ್ಟೀಲ್ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ಅವರು ಸುಮಾರು ಒಂದು 2500 ಎಕರೆ ಭೂಮಿಯನ್ನು ಸ್ವಾಧೀನ ಮಾಡಿದರು. ಒಟ್ಟು ಹತ್ರ 13,000 ಎಕರೆ ಜಮೀನನ್ನು ಕುಡುತಿನಿ, ಹರಗಿಂಡೋಣಿ, ವೇಣಿವೀರಾಪುರ, ಜಾನೆಕುಂಟೆ, ಕೊಳಗಲ್ಲು, ಎರ್ರೆಂಗಳಿ ಮತ್ತು ಸಿದ್ದಮ್ಮನಹಳ್ಳಿ, ಈ 7 ಗ್ರಾಮಗಳಲ್ಲಿ ಸುಮಾರು 5,000 ಕುಟುಂಬಗಳಿಂದ ಭೂಸ್ವಾಧೀನ ಮಾಡಿದರು. ಸೊ ಈ ಭೂಸ್ವಾಧೀನದಲ್ಲಿ ಏನು ರೈತರು ಮೊದಲು ಕೊಡೋದಕ್ಕೆ ಒಪ್ಪಿದ್ರು, ಒಳ್ಳೆ ರೇಟ್ ಸಿಗ್ತದಂತೆ. ಯಾಕೆ ಅವ್ರಿಗೆ ಆಸೆ ಬಂತು, ಒಳ್ಳೆ ರೇಟ್ ಸಿಗ್ತದೆ, ನಮ್ಗೆ ಉದ್ಯೋಗ ಸಿಗ್ತದೆ ಅಂದರೆ ಇವರೆಲ್ಲ ಅದನ್ನು ಕನ್ವಿನ್ಸ್ ಮಾಡಿದರು ಜನಗಳಿಗೆ. ಮತ್ತು ದೇಶ ಮಟ್ಟದಲ್ಲಿ UPA ಸರ್ಕಾರ ಒಂದು ಅನೌನ್ಸ್ ಮಾಡಿತ್ತು, ಅಥವಾ ಸೋನಿಯಾ ಗಾಂಧಿಯವರು ದೇಶದಾದ್ಯಂತ ಪ್ರಚಾರ ಮಾಡ್ತಾಯಿದ್ರು. ಏನಂದರೆ, ಈ ರೀತಿಯಲ್ಲಿ ಈ ಭೂಸ್ವಾಧೀನ ಕಾಯ್ದೆ ಅನ್ನೋದು ಹಿಂದಿನ ಬ್ರಿಟಿಷ್ ಸರ್ಕಾರ ಮಾಡಿದಂಥ ಕಾಯ್ದೆ, ಅದನ್ನು ಆಧರಿಸಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಇವತ್ತು ಭೂಸ್ವಾಧೀನ ಕಾಯ್ದೆಗಳಿದ್ದಾವೆ.
ಅದೊಂದು ಡ್ರಕೋನಿಯನ್, ಅದೊಂದು ಕರಾಳ ಕಾಯ್ದೆ, ಅದನ್ನು ಬದಲಾಯಿಸಬೇಕು, ಅದರಲ್ಲಿ ರೈತರಿಗೆ ಹೆಚ್ಚಿನ ನ್ಯಾಯ ಸಿಗ್ತಾ ಇಲ್ಲ ಅಂಥೇಳಿ, ಆಮೇಲೆ ಪರಿಸರ ಮಾಲಿನ್ಯ ಇಂಥವುಗಳನ್ನು ಅದು ಪರಿಗಣಿಸ್ತಾ ಇಲ್ಲ ಅಂಥೇಳಿ ಕೊನೆಗೆ ಅವರು ಹೊಸದೊಂದು ಭೂಸ್ವಾಧೀನ ಕಾಯ್ದೆಯನ್ನು ತರ್ತೀವಿ ಅಂತ ಅನೌನ್ಸ್ ಮಾಡಿದರು. ಅದರಲ್ಲಿ ರೈತರಿಗೆ ಸಾಕಷ್ಟು ನ್ಯಾಯವನ್ನು, ಒಳ್ಳೆಯ ಬೆಲೆಯನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು. ಈ ಕಾರಣದಿಂದ ರೈತರು ಒಳ್ಳೆಯ ಬೆಲೆನೂ ಸಿಗ್ತದೆ, ಮಕ್ಕಳಿಗೆ ಉದ್ಯೋಗವೂ ಸಿಗ್ತದೆ, ಪ್ರದೇಶ ಅಭಿವೃದ್ಧಿ ಆಗ್ತದೆ ಅಂತೇಳಿ ಆ ಜಮೀನು ಕೊಡೋದಕ್ಕೆ ಒಪ್ಪಿದ್ರು. ಓಕೆ. ಈಗ ನಂದೊಂದು ಪ್ರಶ್ನೆ ಇದೆ ಸರ್, ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕ ಅದರಲ್ಲೂ ಬಳ್ಳಾರಿ ಅಂತ ಪ್ರದೇಶದೊಳಗಡೆ ಬಹುತೇಕ ಅಲ್ಲಿರುವಂಥ ರೈತರು ಮಳೆ ಆಶ್ರಯವನ್ನು ನಂಬಿ ಭೂಮಿಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಒಂದು ರೀತಿ ಒಣ ಭೂಮಿ ಅಂತಲೇ ನಾವು ಅದನ್ನು ಹೇಳ್ಬೋದು. ಆಗ ಭಾಳಷ್ಟು ಜನ ರೈತರಿಗೆ ಒಂದು ಆಸೆ ಇರುತ್ತೆ, ಭೂಮಿಯನ್ನು ಕೊಟ್ಬಿಡೋಣ, ಹಣ ಸಿಕ್ಬಿಡುತ್ತೆ, ಹಾಗೆ ಹೇಗೆ ಅಂತೇಳಿ. ಸೊ ಆದರೆ ಇಲ್ಲಿ ರೈತರು ಯಾಕೆ ಪಟ್ಟಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಕೊಡೋದಕ್ಕೆ ಒಪ್ಪಿ ಮತ್ತೆ ನಂತರದೊಳಗಡೆ ನಾವು ಆ ಭೂಮಿಯನ್ನು ಕೊಡೋದಿಲ್ಲ ಅಂತ ಪಟ್ಟಿಡ್ಕೊಂಡು ಕೂತ್ಕೊಂಡಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಆಗಸ್ಟ್ 10ನೇ ತಾರೀಕು 2010ಕ್ಕೆ ಅಲ್ಲಿ ಅವತ್ತಿನ ಜಿಲ್ಲಾಧಿಕಾರಿಗಳು ಶಿವಪ್ಪ ಅಂತ ಒಬ್ಬ ಅಧಿಕಾರಿ ಇದ್ದರು. ಅವರು ಈ ಭೂಬೆಲೆ ನಿಗದಿ ಮಾಡುವಂಥ ಒಂದು ಸಭೆಗಿಂತ ಪೂರ್ವದಲ್ಲಿ ಒಂದು ಸಭೆಯನ್ನು ಕರೆದರು. ಅದರಲ್ಲಿ ನಾವು ರೈತರೆಲ್ಲ ಅಷ್ಟೊತ್ತಿಗೆ ಒಂದು ಭೂ ಸಂತ್ರಸ್ತರ ಹೋರಾಟ ಸಮಿತಿ ಅಂತೇಳಿ ಮಾಡ್ಕೊಂಡಿದ್ವಿ. ಅದರ ಅಧ್ಯಕ್ಷನಾಗಿ ನಾನಿದ್ದೆ. ಸೊ ಅವರು ಒಂದು ಮೀಟಿಂಗನ್ನು ಕರೆದರು. ಅವರು ಭೂಮಿಯ ಬೆಲೆ ಎಷ್ಟು ಕೇಳ್ತಾರೆ ರೈತರು ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಕರೆದಿದ್ದರು. ನಾವೊಂದು ಲೆಕ್ಕ ಹಾಕಿದ್ದೀವಿ, ಇದೇನು ಈ ಹೊಸ ಭೂಸ್ವಾಧೀನ ಕಾಯ್ದೆ ಅದೇನು ಯಾವ ಮಾನದಂಡಗಳನ್ನು ಅನುಸರಿಸಿ ಅಲ್ಲಿ ಭೂಬೆಲೆ ನಿಗದಿ ಮಾಡ್ತಾರೆ ಅಂತೇಳಿ ಅನೌನ್ಸ್ ಮಾಡಲಾಗಿತ್ತು 2007ರಿಂದ 2010ವರೆಗೆ. ಆದರೆ ಕಾಯ್ದೆ ಬಂದಿದ್ದು 2013, ಆದರೆ 2007ರಿಂದ ಅದು ಚರ್ಚೆ ಆಗ್ತಾಯಿತ್ತು. ಅದರ ಮಾರ್ಗದರ್ಶನ ಏನಿದೆ, ಅಲ್ಲಿ ಬರ್ತಕ್ಕಂಥ ಮಾನದಂಡ ಇದೆ, ಅದನ್ನು ಅನುಸರಿಸಿ ನಾವೇನು ಮಾಡಿದ್ವಿ, ಲೆಕ್ಕಾಚಾರ ಮಾಡಿದ್ವಿ ನಮ್ಮ ಜಮೀನುಗಳಿಗೆ ಎಷ್ಟು ಭೂಮಿ ಬೆಲೆ ಸಿಗ್ತದೆ ಅಂತ. ಆವಾಗ 70 ಲಕ್ಷ ರೂಪಾಯಿ ಒಂದು ಎಕರೆಗೆ ಸಿಗ್ತದೆ ಅಂತ ನಾವು ಲೆಕ್ಕಾಚಾರ ಮಾಡಿ ನಾವು ಅವತ್ತಿನ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಭಿಪ್ರಾಯವನ್ನು ಕೊಟ್ಟಿವಿ, ಲಿಖಿತ ರೂಪದಲ್ಲಿ ಕೊಟ್ಟಿದ್ವಿ. 70 ಲಕ್ಷ ಕೊಡೋದಾದರೆ ನಾವು ಜಮೀನು ಕೊಡೋದಕ್ಕೆ ತಯಾರಿದ್ದೀವಿ, ಜೊತೆಗೊಂದು ಉದ್ಯೋಗ ಕೊಡಬೇಕು, ಇದೆಲ್ಲ ಒಂದು ಕಂಡೀಷನ್ ಹಾಕಿ ಹೇಳಿದ್ವಿ. ಸರಿ ಅಂತವರು 10ನೇ ತಾರೀಕು ಭೂಬೆಲೆ ನಿಗದಿ ಸಭೆಯನ್ನು ಕರೆದರು. ಆ ಭೂಬೆಲೆ ನಿಗದಿ ಸಭೆಯಲ್ಲಿ ಕಂಪನಿಯವರು, ಅಧಿಕಾರಿಗಳು, KIDB ಅವರು ಮತ್ತು ರೈತರು ದೊಡ್ಡ ಸಂಖ್ಯೆಯಲ್ಲಿ ನಾವು ಸಾವಿರಾರು ಜನ ಹೋಗಿ ಭಾಗವಹಿಸಿದ್ವಿ. ಏನು ಹೇಳ್ತಾರೆ ನೋಡೋಣ ಅಂತೇಳಿ. ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ರೈತರಿಗೆ ನಿರಾಸೆ ಆಗುವಂಥ ಬೆಲೆಯನ್ನು ಘೋಷಣೆ ಮಾಡಿದ್ರು. ಅವ್ರು ಏನು ಮಾಡಿದರು, 3 ಬೆಲೆಗಳನ್ನು ಘೋಷಣೆ ಮಾಡಿದರು. ಒಂದು, ಯಾವುದು ಈ ರೋಡ್ ಇದೆಯಲ್ಲ, ಮುಖ್ಯ ರಸ್ತೆ, ಅದಕ್ಕಿಂತ 1 ಕಿಲೋಮೀಟರ್ ಆಚೆ ಇರತಕ್ಕಂಥ ಜಮೀನುಗಳಿಗೆ 8 ಲಕ್ಷ ರೂಪಾಯಿ ಅಂತ ಹೇಳಿದರು. ರೋಡ್ ಸೈಡ್ ಪಕ್ಕದಲ್ಲಿ ಇರತಕ್ಕಂಥ ಜಮೀನುಗಳಿಗೆ 12 ಲಕ್ಷ ರೂಪಾಯಿ ಅಂತ ಹೇಳಿದರು. ಮತ್ತು ಭೂ ಪರಿವರ್ತನೆ ಆಗಿರ್ತಕ್ಕಂಥದ್ದು, ಅಂದರೆ ಕೃಷಿಯಿಂದ ಕೃಷಿಯೇತರ ಚಟುವಟಿಕೆಗಳಿಗೆ ಮಾಡ್ತಕ್ಕಂಥ ಜಮೀನು ಇದೆಯಲ್ಲ, ಅಂದರೆ ರಿಯಲ್ ಎಸ್ಟೇಟ್ ಇನ್ನೊಂದು ಮಾಡೋದು, ಆ ಜಮೀನುಗಳಿಗೆ 16 ಲಕ್ಷ ಅಂತೇಳಿ ಘೋಷಣೆ ಮಾಡಿದರು. ಇದು ಕೇಳಿದ ತಕ್ಷಣವೇ ರೈತರು ಸ್ತಬ್ಧರಾದರು. ಯಾಕೆಂದರೆ ಆವಾಗ ಹೊರಗಡೆ ಅವತ್ತಿನ ಸಂದರ್ಭದಲ್ಲಿ ಖಾಸಗಿ ಅವರು 20 ಲಕ್ಷ, 25 ಲಕ್ಷ, 30 ಲಕ್ಷಕ್ಕೆ ಖರೀದಿ ಮಾಡ್ತಾಯಿದ್ರು. ಸೊ ಸರ್ಕಾರ ಒಳ್ಳೆ ರೇಟ್ ಕೊಡ್ತೀನಿ ಅಂತೇಳಿ ಹೇಳಿದ್ರಿಂದ 70 ಲಕ್ಷ ಸಿಗ್ಬೋದು ಅಂತ ಆಸೆ ಇಟ್ಕೊಂಡು ಅಂಥ ರೈತರು ನಿರಾಸೆಯಾಗಿ ನಾವು ಜಮೀನು ಕೊಡೋದಿಲ್ಲ ನಾವು ಅಂಥೇಳ್ಬಿಟ್ಟು ಸಭೆಯನ್ನು ಬಾಯ್ಕಾಟ್ ಮಾಡಿ ಹೊರಗಡೆ ಬಂದರು. ಮಾತ್ರ ಅಲ್ಲ, ಜಮೀನುಗಳನ್ನು ಭೂ ಸ್ವಾಧೀನ ಮಾಡಬಾರ್ದು ಅಂತೇಳಿ ಮರುದಿವಸ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಸುಮಾರು 2,500-3 ಸಾವಿರ ಜನ ರಸ್ತೆ ತಡೆ ಚಳವಳಿ ಕೂಡ ಮಾಡಿದರು. ನಾವು ಅಂದರೆ ಒಟ್ಟಾರೆ ಈ ಭೂ ಸ್ವಾಧೀನ ಪ್ರಕ್ರಿಯೆಯಿಂದಾಗಿ ಕುಡತನಿ ಪ್ರದೇಶದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಎಷ್ಟು ಕುಟುಂಬಗಳಿಗೆ ಮತ್ತು ಎಷ್ಟು ಹಳ್ಳಿಗಳ ಮೇಲೆ ಇದು ಪರಿಣಾಮವನ್ನು ಬೀರ್ತಾ ಇದೆ ಅಂತ? ಅಂದರೆ ಈ 3 ಕಂಪನಿಗಳಿಗೆ ಇವತ್ತು ಒಟ್ಟು 5,000 ಕುಟುಂಬಗಳು ತಮ್ಮ ಜಮೀನುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ದೊಡ್ಡವರು ಇದ್ದಾರೆ, ಅಂದರೆ ಹೆಚ್ಚು ಭೂಮಿ ಇರತಕ್ಕಂಥವ್ರು ಇದ್ದಾರೆ, ಸಾಮಾನ್ಯ 1 ಎಕರೆ 2 ಎಕರೆ 2.5 ಎಕರೆ ಇರತಕ್ಕಂಥ ಸಾಮಾನ್ಯ ಜನರಿದ್ದಾರೆ. ಅದರಲ್ಲಿ ಸುಮಾರು 200 ಕುಟುಂಬಗಳು ದೇವದಾಸಿ ಮಹಿಳೆಯರು ಇದ್ದಾರೆ. SC STಗಳ ಪ್ರಮಾಣ ಕೂಡ ದೊಡ್ಡ ಪ್ರಮಾಣದಲ್ಲಿದೆ ಅದರಲ್ಲಿ. ಸೊ ಇದು ಒಂದು ಅಂಶ. ಇವರೆಲ್ಲರೂ ಕೂಡ ಈ ಭೂಬೆಲೆ ಇದು ನೋಡಿ 8 ಲಕ್ಷ ರೂಪಾಯಿ ಅಂತೇಳಿ ಆರ್ಸೆಲರ್ ಮಿತ್ತಲ್ ಕಂಪನಿಗೆ ನಿಗದಿ ಮಾಡಿದ್ರು ಮಿನಿಮಮ್. ಆದರೆ ಅದಾದ 3 ತಿಂಗಳೊಳಗಡೆ ಇನ್ನೊಂದು ಬ್ರಾಹ್ಮಣಿ ಸ್ಟೀಲ್ಸ್ಗೆ ಬೆಲೆ ನಿಗದಿ ಮಾಡಿದ್ರು. ಅದೇ ಪಕ್ಕದಲ್ಲಿರುವಂಥ ಜಮೀನುಗಳಿಗೆ 5 ಲಕ್ಷ 6 ಲಕ್ಷ 8 ಲಕ್ಷ ಅಂತ ನಿಗದಿ ಮಾಡಿದರು. ಸೊ ಮತ್ತೆ ನಂತರದಲ್ಲಿ NMDCಗೆ ಅಂತೇಳಿ ಸ್ವಾಧೀನ ಮಾಡಿದಂಥ ಭೂಮಿಗಳಿಗೆ ಸುಮಾರು 23-24 ಲಕ್ಷ ಅಂತೇಳಿ ನಿಗದಿ ಮಾಡಿದ್ದಾರೆ. ಸೊ ಇಷ್ಟು ವ್ಯತ್ಯಾಸ ಇದೆ. ನಮಗೆ ಗೊತ್ತಿರೋದೇನು, ಇದುವರೆಗೆ ಯಾವುದೇ ಒಂದು ಇಂಡಸ್ಟ್ರಿಗೆ ಅಂತ ಒಂದು ಜಮೀನನ್ನು ಸ್ವಾಧೀನ ಮಾಡಿದರೆ ಅದಕ್ಕೆ ಒಂದೇ ಬೆಲೆ ನಿಗದಿ ಮಾಡಬೇಕು ಅಂತ ಇರೋದು.
ಅದರ ಪಕ್ಕದ ಜಮೀನುಗಳಿಗೆ ಅದಕ್ಕಿಂತ ಕಡಿಮೆ ಬೆಲೆ ನಿಗದಿ ಮಾಡಬಾರ್ದು ಅಂತ ಇರುವಂಥದ್ದು ಜನರಲ್ ಆಗಿರ್ತಕ್ಕಂಥದ್ದು. ಸೊ ಹಿಂಗಾಗಿ ಏನಾಗಿದೆ, ಇವತ್ತು ನಮಗೆ ಒಟ್ಟು ಮೂರು ಕಂಪ್ನಿಗಳಿಗೆ 9 ಬೆಲೆಯನ್ನು ನಿಗದಿ ಮಾಡಿದ್ದಾರೆ ಅವರು. ಅದೇ ತಪ್ಪು. ಮತ್ತು ಎರಡನೇದು, ಮಾನದಂಡ ಯಾಕೆ ಕಡಿಮೆ ಆಯಿತು ಅಂತ ನಾವು ಲೆಕ್ಕ ಮಾಡಿದ್ದೀವಿ. 70 ಲಕ್ಷ ಸಿಗ್ತದೆ ಅಂತೇಳಿ ನಾವು ಒಂದು ಅಂದಾಜು ಮಾಡಿದ್ದೀವಿ. ಅದು ಹೇಗೆ, ಯಾವ್ಯಾವ ಮಾನದಂಡಗಳ ಮೂಲಕ ಮಾಡ್ತಾರಂತ. ಆದರೆ ಇದು ಕಡಿಮೆ ಹೆಂಗಾಯಿತು, 8 ಲಕ್ಷ ಹೆಂಗಾಯಿತು ಅಂತೇಳಿ ನಾವು ಅದನ್ನು ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನೆಂದರೆ, ಮಾನದಂಡಗಳನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು, ಮುರುಗೇಶ್ ನಿರಾಣಿ ಅವರು ಮತ್ತು ಅವತ್ತಿದ್ದಂಥ ಯಡಿಯೂರಪ್ಪನವರು ಕಂಪ್ನಿಗಳ ಜೊತೆ ಶಾಮೀಲಾಗಿ ಅಧಿಕಾರವನ್ನು ದುರುಪಯೋಗ ಮಾಡಿ ಮಾನದಂಡವನ್ನು ನಗ್ನವಾಗಿ ಉಲ್ಲಂಘನೆ ಮಾಡಿ ಕಡಿಮೆ ಬೆಲೆ ಬರುವಂಗೆ ಮಾಡಿದ್ದಾರೆ. ಅದಕ್ಕೆ ನಾವು ಹೇಳಿದ್ದು, ಈ ಬೆಲೆ ಭೂಮಿ ಬೆಲೆ ಅಲ್ಲ, ರೈತರಿಗೆ ಮೋಸ ಮಾಡಿದ ಬೆಲೆ ಅಂತ ನಾವು ಕರೀತಾ ಇದ್ದೀವಿ. ಈ ಬೆಲೆಯನ್ನೇ ಇವತ್ತು ನಾವು ಕೇಳ್ತಾ ಇದ್ದೀವಿ. ಈ ಮೋಸವನ್ನು ತಡಿಬೇಕು ಅಂತ ನಾವು ಕೇಳ್ತಾ ಇದ್ವಿ. ಮತ್ತೆ ಹೋರಾಟ ಶುರುವಾಯ್ತು ನಮ್ಮದು. ಮತ್ತೆ ಹೋರಾಟ ಶುರುವಾದ ಮೇಲೆ ಆವಾಗ ಹೊಸದಾಗಿ ಮತ್ತೊಬ್ಬ ಅಧಿಕಾರಿ ಬಂದರು, ಜಿಲ್ಲಾಧಿಕಾರಿ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಅಂತೇಳಿ. ಅವರು ನಮ್ಮ ಹೋರಾಟದ ಕಾರಣದಿಂದ ಅದೇನು ಮೋಸ ಆಗಿದೆ ಅಂತ ಹೇಳ್ತಿರಲ್ಲ, ಹೆಂಗೆ ಮೋಸ ಆಗಿದೆ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ ಅಂತೇಳಿ ಒಂದು ಕಮಿಟಿ ರಚನೆ ಮಾಡಿದ್ರು. ಆ ಕಮಿಟಿಯ ಪ್ರೆಸಿಡೆಂಟ್ ಯಾರಿದ್ದರು ಅಂತ ಹೇಳಿದ್ರೆ, ಆ ಕಮಿಟಿಯ ಚೇರ್ಮನ್ ಆಗಿ ಈ ಸ್ಪೆಷಲ್ DC ಇರ್ತಾರೆ ನೋಡ್ರಿ, ಅವರಿದ್ದರು ಅವತ್ತು. ಆಮೇಲೆ KIDB ಅವರು, ಆನಂತರ ತಹಸೀಲ್ದಾರರು, AC ಮತ್ತು ಸಬ್ ರಿಜಿಸ್ಟ್ರು, ಇವರೆಲ್ಲರೂ ಅಧಿಕಾರಿಗಳು ಭಾಗವಹಿಸಿ ನಮ್ಮನ್ನು ಕರೆದಿದ್ದರು. ನಾನು ಆ ಒಂದು ನಮ್ಮ ರೈತ ಸಂಘದ ಪರವಾಗಿ ನಾವೊಂದು 4-5 ಜನ ಭಾಗವಹಿಸಿದ್ವಿ. ಅಲ್ಲಿ ಕೇಳಿದ್ರಿ, ಏನು ಮೋಸ ಹೆಂಗಾಗಿದೆ ಅಂತ ಕೇಳಿದ್ರು ಅವರು. ನಾವು ಹೇಳಿದ್ವಿ, ಇವತ್ತು ಒಂದು ಬೆಲೆ ನಿಗದಿ ಮಾಡುವಾಗ ಅನುಸರಿಸುವಂಥ ಮಾನದಂಡ ಏನು ಅಂತ ಕೇಳಿದ್ವಿ. ಅನುಸರಿಸುವಂಥ ಮಾನದಂಡ ಏನು, ಯಾವ ಪ್ರದೇಶದಲ್ಲಿ ಇವತ್ತು ನೀವು ಭೂಮಿಯನ್ನು ಸ್ವಾಧೀನ ಮಾಡ್ತಾಯಿದ್ರಿ, ಅದರ ಸುತ್ತ 5 ಕಿಲೋಮೀಟ್ರಲ್ಲಿ ಕಳೆದ 3 ವರ್ಷಗಳಲ್ಲಿ ಎಷ್ಟೊಂದು ಮಾರಾಟದ ಬೆಲೆ ಆಗಿದೆ, ಎಷ್ಟು ಮಾರಾಟಗಳಾಗಿದ್ದಾವೆ, ಆ ಎಲ್ಲ ಮಾರಾಟಗಳ ಸರಾಸರಿ ಬೆಲೆಯನ್ನು ತಗೋಬೇಕು ಅಂತ ಇರೋದು. ಆದರೆ ಇಲ್ಲೇನು ಮಾಡಿದ್ದಾರೆ, ಸಬ್ ರಿಜಿಸ್ಟ್ರ್ ಏನು ಮಾಡಿದ್ದಾರೆ, ತಮಗೆ ಅತ್ಯಂತ ಕಡಿಮೆ ಬೆಲೆ ಬರೋದಕ್ಕೆ ಬೇಕಾದಂಥ ರೀತಿಯಲ್ಲಿ ಒಂದು 7-8 ಮಾರುಕಟ್ಟೆ ಬೆಲೆಗಳನ್ನು ತಗೊಂಡಾರೆ 3 ವರ್ಷದಲ್ಲಿ. ಅದು ಏನಾಗಿದೆ, ಆವಾಗ ಕಡಿಮೆ ಬೆಲೆ ಬಂದಿದೆ. ಅದನ್ನೇ ನಾವೇನು ಹೇಳ್ತಾ ಇದ್ವಿ, ಮಾನದಂಡ ಅನುಸರಿಸ್ತೇನೆ ಇವತ್ತು ಕಂಪ್ನಿಗಳ ಜೊತೆ ಶಾಮೀಲಾಗಿ ಈ ರೀತಿ ಕಡಿಮೆ ಬೆಲೆ ಬರುವಂಗೆ ಮಾಡಿದ್ದಾರೆ, ಅದನ್ನು ಮೋಸದ ಬೆಲೆ ಅಂತ ಕರೆದಿದ್ದೀವಿ. ಇದನ್ನು ಅವತ್ತು ನಾವು ಹೇಳಿದ ನಂತರ ಸಬ್ ರಿಜಿಸ್ಟ್ರಾರ್ ಅವರು ಒಪ್ಕೊಂಡಿದ್ದಾರೆ, ಹೌದು ಇಲ್ಲಿ ತಪ್ಪಾಗಿದೆ ಅಂತ. ದಾಖಲಾತಿ ಇದೆ, ಅದು ರೈಟಿಂಗಲ್ಲಿ ದಾಖಲಾತಿ, ಸಬ್ ರಿಜಿಸ್ಟ್ರ್ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಹಂಗಾರೆ ತಪ್ಪಾಗಿದ್ದರೆ ಅದು ಸರಿಪಡಿಸೋದು ಹೇಗೆ ಅಂತ ಕೇಳಿದರು ಅವರು, DC ಅವರು. ಆಗ ಸರಿಪಡಿಸೋದಕ್ಕೆ 3 ವರ್ಷಗಳಲ್ಲಿ ಮಾರಾಟ ಆಗಿರ್ತಕ್ಕಂಥ ಸುಮಾರು 300 ಬೆಲೆಗಳನ್ನು ಆವರೇಜ್ ಮಾಡಬೇಕು ಅಂತ ಅದನ್ನು ಅವ್ರು ಕೊಟ್ಟರು. ಆಮೇಲೆ ಡೆಪ್ಟಿ ಕಮಿಷನರ್ ಏನು ಮಾಡಿದ್ರು, ಇದರ ಆಧಾರದಲ್ಲಿ ಬೆಲೆಯನ್ನು ನೀವು ಕಟ್ಟಿರಿ ಅಂತೇಳಿ KIDBಗೆ ಪತ್ರ ಬರೆದ್ರು. ಅದರ ದಾಖಲಾತಿ ನಮ್ಮ ಹತ್ರ ಇದ್ದಾವೆ. KIDB ಅವರು ಏನು ಮಾಡಿದರು, ಆವಾಗ 2 ಬೆಲೆಗಳನ್ನು ಕಟ್ಟಿದರು. ಅಂದರೆ ಒಂದು ಯಾವುದು ಭೂ ಪರಿವೃತ್ತ ಆಗಿರ್ತಕ್ಕಂಥ ಬೆಲೆ, ಇನ್ನೊಂದು ಕೃಷಿ ಭೂಮಿಗೆ ಅಂತ 2 ಬೆಲೆ ಕಟ್ಟಿದರು. ಆಮೇಲೆ ಅದ್ರ ಮೇಲೆ ರೇಟ್ ಅನೌನ್ಸ್ ಮಾಡಬೇಕಲ್ಲ, ಅದನ್ನು ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅದನ್ನು ಅನೌನ್ಸ್ ಮಾಡಲಾರ್ದಂತ ತಡೆದ್ರು. ಇಲ್ಲಿ ನಮಗೆ ಮೋಸ ಆಗಿದೆ. ಈ ಮೋಸಕ್ಕಾಗಿ ಇವತ್ತು ತಡೆಯೋದಕ್ಕಾಗಿ ಹೋರಾಟ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳಾದ ನಂತರದಲ್ಲಿ ಸರ್ಕಾರ ಜೊತೆಗೆ ಏನಾದರೂ ಮಾತುಕತೆ ನಡೆಯುವಂಥದ್ದು ಏನಾದರೂ? ಹೌದು, ಹಲವು ಸುತ್ತಿನ ಮಾತುಕತೆಗಳನ್ನು ನಾವು ಮಾಡಿದ್ದೀವಿ. ಯಡಿಯೂರಪ್ಪನ ಗೌರ್ಮೆಂಟ್ ಇದ್ದಾಗ ಮಾತಾಡಿದ್ದೀವಿ. ಮತ್ತು ನಿಮಗೆ ಅದಾದ ನಂತರ ನಾವು ಯಡಿಯೂರಪ್ಪರ ಗೌರ್ಮೆಂಟ್ ಇದ್ದಾಗ ಕುಡುತಿನಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದೆ. ಸುಮಾರು 3,000 ಜನ ಬೆಂಗಳೂರಲ್ಲಿ ಸೇರಿದ್ರು ಈ ಎಲ್ಲ ಹಳ್ಳಿಗಳಿಂದ. ಅವತ್ತು ಆ ನಮ್ಮ ಸಮಾವೇಶವನ್ನು ದೇವೇಗೌಡರು ಉದ್ಘಾಟನೆ ಮಾಡಿದ್ರು. ದೇವೇಗೌಡರು ಉದ್ಘಾಟನೆ, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳಿದ್ರು. ಇದು ಒಂದು ಹೋರಾಟ ನಡೀತು. ಮತ್ತು ಅವತ್ತು ನಾವು ರಾಜ್ಯಪಾಲರಿಗೆ ಮನವಿ ಪತ್ರ ಕೊಟ್ಟಿವಿ, ಸರ್ಕಾರದ ಜೊತೆ 2-3 ಸುತ್ತು ಮಾತಾಡಿದ್ದೀವಿ ಯಡಿಯೂರಪ್ಪನವ್ರ ಗೌರ್ಮೆಂಟ್ ಸುತ್ತ. ಆವಾಗ ಶ್ರೀರಾಮ್ಲು, ಮುರುಗೇಶ್ ನಿರಾಣಿ ಅವರೆಲ್ಲರೂ ಕೂಡ ಭಾಗವಹಿಸಿದ್ರು. ಆದರೆ ನಮ್ಮ ಅಹವಾಲವನ್ನು ಅವರು ಪರಿಗಣಿಸಲಿಲ್ಲ. ಅದಾದ ನಂತರ ಸಿದ್ದರಾಮಯ್ಯನವ್ರ ಹತ್ರ ಅವಾಗ ಅಪೋಸಿಷನ್ ಪಾರ್ಟಿಲಿ ಇಟ್ಟಿದ್ರು, ಅವ್ರ ಹತ್ರನೂ ಹೋಗಿದ್ದೀವಿ. ಅವರು ಕೂಡ ಇದ್ರ ಬಗ್ಗೆ ಏನಾರು ಪರಿಗಣಿಸಬೇಕು, ನಮ್ಮ ಬೆನ್ನು ತಟ್ಟಿದ್ರು, ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ನಷ್ಟ ಆಗಿದೆ, ಸರಿಪಡಿಸ್ತೀವಿ ಅಂದರು. ಆದರೆ ಅವರು ಕೂಡ ಏನು ಮಾಡಲಿಲ್ಲ. ಅವರು 2 ಸಾರಿ ಮುಖ್ಯಮಂತ್ರಿ ಆದರು. ಮತ್ತು ಸಿದ್ದರಾಮಯ್ಯನವರು ಸ್ವತಃ ನಮ್ಮ ಹೋರಾಟದ ಸ್ಥಳಕ್ಕೆ ಬಂದರು. ನಾವು ಕಳೆದ 4 ವರ್ಷಗಳಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಏನು ಮಾಡ್ತಾಯಿದ್ದೀವಿ, ಆ ಧರಣಿ ಸ್ಥಳಕ್ಕೆ ಬಂದರು. ಉಪಚುನಾವಣೆ ಸಂದರ್ಭದಲ್ಲಿ ಬಂದವರು ಏನು ಹೇಳಿದರು, ಏನರಪ್ಪ ನಿಮ್ಮ ಸಮಸ್ಯೆ ಅಂತ ಹೇಳಿದ್ರು. ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ವಿ ನಾವು. ಸರಿ, ನಿಮ್ಗೆ ಅನ್ಯಾಯ ಆಗಿದೆ ಅಂತೇಳಿ ನಮಗೆ ಅನಿಸಿದರೆ ಅದನ್ನ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿ ಹೋದರು. ಮತ್ತು 2 ಬಾರಿ ಮೀಟಿಂಗ್ ಕರೆದ್ರು. ಒಂದು ಬಾರಿ ಬೆಳಗಾವಿ ವಿಧಾನಸಭಾ ಅಧಿವೇಶನ ನಡೆಯುವಾಗ, ಇನ್ನೊಂದು ಬಾರಿ ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ವಿಧಾನಸಭೆಯಲ್ಲಿ 2 ಮೀಟಿಂಗ್ಗಳು ಮಾಡಿದ್ರು. ಅಲ್ಲೆಲ್ಲ ಈ ಮೋಸ ಆಗಿರೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ವಿ. ಬಟ್ ಇದ್ರ ಬಗ್ಗೆ ಏನೊಂದು ಕ್ರಮವನ್ನು ತಗೊಳ್ಳಿಲ್ಲ. ಆದರೆ ನಮಗೆ ನ್ಯಾಯ ಸಿಕ್ಕಿದ್ದೆಲ್ಲಿ ಅಂತ ನಾವು ನೋಡಿದ್ರೆ, ನಾವು ಕೆಲವರು ಕೋರ್ಟಿಗೆ ಹೋದೆವು.
ಜಿಲ್ಲಾ ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ಹೇಳಿದೆ. ಏನಂತ, ಒಂದನೇದು, ಈ ರೀತಿಯಲ್ಲಿ ಒಂದು ಕೈಗಾರಿಕೆಗಾಗಿ ಸ್ವಾಧೀನ ಮಾಡಿರ್ತಕ್ಕಂಥ ಜಮೀನುಗಳಿಗೆ ಮೂರು ರೇಟ್ಗಳನ್ನು ನಿಗದಿ ಮಾಡಿದ್ದು ತಪ್ಪು ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದರು. ಒಂದೇ ರೇಟ್ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು. ಎರಡನೇದೇನು, ಇಲ್ಲಿ ಭೂಮಿಗಳು ಇವತ್ತು ಕನಿಷ್ಠ ಬೆಲೆ, ಭೂಸ್ವಾಧೀನದ ಬೆಲೆ ಅವ್ರು ಹೇಳಿದ್ದು ಕನಿಷ್ಠ ಬೆಲೆ 30,20,270 ರೂಪಾಯಿ ಬಾಳುತ್ತೆ ಅಂತ ಅವ್ರು ಲೆಕ್ಕ ಹಾಕಿದರು. ಯಾವುದನ್ನು ಆಧರಿಸಿ? KIDB ಅವರು ಏನು ಅಂಕಿಅಂಶಗಳನ್ನು ಇಟ್ಕೊಂಡಿದ್ರಲ್ಲ ಅದನ್ನು ಆಧರಿಸಿ ಅವರು ನಿಗದಿ ಮಾಡಿದರು. ಅವ್ರು ಹಂಗೆ ಹೇಳುವಾಗ ಏನು ಇನ್ನೊಂದು ಮಾತು ಹೇಳಿದ್ದಾರೆ. ಏನಂತ ಜಿಲ್ಲಾ ನ್ಯಾಯಾಲಯ, ಇಲ್ಲಿ ಸರ್ಕಾರ ನಿಗದಿ ಮಾಡಿದಂಥ ಬೆಲೆಗೂ ಇವ್ರಿಗೆ ಈಗ ಏನು ಇಲ್ಲಿ ಬೆಲೆ ಬಾಳ್ತಕ್ಕಂಥ ಭೂಮಿಯ ಇವತ್ತಿನ ಬೆಲೆಗೂ ಬಹಳ ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಸೊ ಹೀಗಾಗಿ ನಾವು ಸರ್ಕಾರನ ಕೇಳ್ತಾ ಇದ್ವಿ, ಈ ಬೆಲೆಯನ್ನಾದರೂ ನಮಗೆ ಕೊಡಿ, ಕನಿಷ್ಠ ಬೆಲೆಯನ್ನಾದರೂ ಕೊಡಿ. ನೀವು ಭೂಸ್ವಾಧೀನದ ಬೆಲೆ ಅಲ್ಲ, ಭೂಸ್ವಾಧೀನದ ಬೆಲೆ ಏನಾಗಿದೆ ಈಗ ಕನಿಷ್ಠ ಬೆಲೆಗೆ ಲೆಕ್ಕ ಹಾಕಿ ನಮ್ಮ ಜನಗಳು ಇವತ್ತು 1,40,00,000 ದುಡ್ಡು ತೊಗೊಂಡಿದ್ದಾರೆ. ಇದರಿಂದಾಗಿ ಜನರಿಗೆ ತೀವ್ರ ಅಸಮಾಧಾನ ಆಗಿದೆ. 8 ಲಕ್ಷ ತಗೊಂಡವನಿಗೆ 1 ಕೋಟಿ ತಗೊಂಡವನಿಗೆ ಎಷ್ಟು ವ್ಯತ್ಯಾಸ. ಈ ಅಸಮಾಧಾನದ ಹಿನ್ನೆಲೆಯಲ್ಲಿ ಮತ್ತೆ ಅವರಿಗೆ ಅಷ್ಟು ಅನ್ಯಾಯ ಆಗಿರ್ತಕ್ಕಂಥದ್ದು ಇವತ್ತು ಮನನ ಆಗಿರೋದ್ರಿಂದ ಹೋರಾಟ ತೀವ್ರಗೊಳ್ತಾ ಇದೆ. ಸೊ ಇದು ಅಂದರೆ ಈ ಭೂಸ್ವಾಧೀನದ ಪ್ರಕ್ರಿಯೆಯಲ್ಲಿ ನೀವು ಹೇಳೋ ಪ್ರಕಾರ ಕಾಂಗ್ರೆಸ್ ಮತ್ತು BJP ಎರಡೂ ಒಂದೇ ಮೂರು ಸರ್ಕಾರಗಳನ್ನು ನೋಡಿದ್ದೀವಿ ನಾವು. ಒಂದು BJP ಸರ್ಕಾರ, ಎರಡನೇದು ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ, ಮೂರನೇದು 2 ಸಾರಿ ಸಿದ್ದರಾಮಯ್ಯನವರ ಸರ್ಕಾರ. ಎಲ್ಲ ಸರ್ಕಾರಗಳು ಕೂಡ ಈ ಅನ್ಯಾಯವನ್ನು ಸರಿಪಡಿಸ್ತಾ ಇಲ್ಲ. ನಾವೇನು ಹೇಳ್ತಾ ಇದ್ವಿ, ಈಗ 13,000 ಎಕರೆಗೆ ನೀವು ಲೆಕ್ಕ ಹಾಕಿ 1,40,00,000 ರೂಪಾಯಿ ಇವತ್ತು ಸಿಗ್ತಾ ಇದೆ ನಮ್ಮ ರೈತರಿಗೆ. ಅಂದರೆ ಒಂದೊಂದು ಎಕರೆಗೆ ಬರೀ 1 ಕೋಟಿ ಲಾಸ್ ಆಗಿದೆ ಅಂದರೆ 13,000 ಕೋಟಿ ಲಾಸ್ ಆಗಿದೆ. ಸೊ ಈ ಮೋಸ ಇದೆಯಲ್ಲ, ಆ ಪ್ರಮಾಣದಲ್ಲಿ ಇವತ್ತು ಭ್ರಷ್ಟಾಚಾರದ ಒಂದು ಮೋಸ ಆಗಿದೆ. ಅದನ್ನು ಸರಿಪಡಿಸ್ಕೊಡಿ ಅಂತ ಕೇಳ್ತೀವಿ. ಯಾವ ಸರ್ಕಾರನೂ ಮುಂದೆ ಬರ್ತಾ ಇಲ್ಲ. ದಿಸ್ ಈಸ್ ದಿ ಪ್ರಾಬ್ಲಮ್. ಈಗ 4 ವರ್ಷದಿಂದ ಹೋರಾಟ ಮಾಡುವಂಥದ್ದು ಅಂತ ಹೇಳಿದರೆ ಅದು ಸುಲಭದ ಮಾತಲ್ಲ, ನಿರಂತರವಾಗಿ. ಹಾಗಾಗಿ ಅಲ್ಲಿ ಸ್ಥಳೀಯರ ಬೆಂಬಲ ಯಾವ ರೀತಿ ಸಿಕ್ಕಿತ್ತು ಹೋರಾಟಕ್ಕೆ ಅಂತ? ಅಲ್ಲ, ಮೊದಲನೇದಾಗಿ ಈ ಭೂ ಸಂತ್ರಸ್ತರು ಅವರು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಮೊದಲೇ ಮೋಸ ಆಗಿದೆ ಅನ್ನೋದು ಗೊತ್ತಿತ್ತು. ಮುಂದೆ ಯಾವಾಗಲಾದರೂ ಸರ್ಕಾರ ಸರಿಪಡಿಸ್ಕೊಡ್ತದೆ ಅಂತೇಳಿ, ಯಾಕೆಂದರೆ MLAಗಳು ಹೇಳ್ತಾಯಿದ್ರು, ಮಿನಿಸ್ಟ್ರುಗಳು ಹೇಳ್ತಾಯಿದ್ರು, ನಾವು ಅನೇಕ ಬಾರಿ ಕಂಡಿದ್ದೀವಿ. ಅದರಿಂದ ಸ್ವಲ್ಪ ವಿಶ್ವಾಸ ಇತ್ತು. ಯಾವಾಗ ಇವರು ಯಾವ ಸರ್ಕಾರನೂ ಪರಿಗಣಿಸ್ತಾ ಇಲ್ಲ ಅಂತ ಬಂದಾಗ, ಇನ್ನೊಂದು ಕಡೆಗೆ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಅದು ಅನ್ಯಾಯ 30 ಲಕ್ಷ ಅಂತೇಳಿ ನಿಗದಿ ಮಾಡಿದಾಗ, ಆವಾಗ ಜನರಿಗೆ ತುಂಬ ನಮಗೆ ಮೋಸ ಆಗಿದೆ ಅಂತ ಗೊತ್ತಾಗಿ ಅವರೆಲ್ಲ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಓಕೆ, ಈಗ 3-4 ದಿನದ ಹಿಂದೆ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ, DK ಶಿವಕುಮಾರ್ ಅವರು. ಅವ್ರ ಮೇಲೂ ಕೂಡ ಗಂಭೀರ ಆರೋಪಗಳಿದ್ದಾವೆ. ಅವರು ಕೂಡ ಬಿಡದಿಯೊಳಗಡೆ ಭೂಸ್ವಾಧೀನವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು. ಸೊ ಹೀಗಿರುವಾಗ ಹೊಸ ಸರ್ಕಾರದ ಜೊತೆಗಿನ ನಿಮ್ಮ ಮತ್ತೆ ಹೋರಾಟ ಯಾವ ರೀತಿಯ ಹೋರಾಟ ಆಗಿರುತ್ತೆ? ಇದು ಒಂದು ನೀತಿಯ ಪ್ರಶ್ನೆ. ಸರ್ಕಾರದ ಭೂನೀತಿಗೂ ನಮ್ಮ ರೈತ ಸಂಘ ಮತ್ತು ರೈತರು ಕೇಳುವಂಥ ಭೂನೀತಿಗೂ ಭಾಳ ತಾಳೆ ಇಲ್ಲ, ಪರಸ್ಪರ ಎದುರು ಬದುರು ಇದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕು. ಸರ್ಕಾರ ಏನು ಮಾಡಿಕೊಂಡಿದೆ, ಇವತ್ತು ಕೃಷಿ ರೈತರ ಕೈಯಲ್ಲಿ ಇರಬೇಕಾಗಿಲ್ಲ ಅನ್ನೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಹೊಸ ಕೃಷಿ ನೀತಿ. ಅದರ ಪ್ರಕಾರ ಅವರೇನು ಹೇಳ್ತಾ ಇದ್ದಾರೆ, ಕೃಷಿ ಅಂತಕ್ಕಂಥದ್ದು ಕಾರ್ಪೊರೇಟ್ ಕೃಷಿಯಾಗಿ ಬದಲಾವಣೆ ಆಗಬೇಕು, ಕಾರ್ಪೊರೇಟ್ ಕಂಪನಿಗಳ ಮೂಲಕ ಮಾಡಬೇಕು. ಇದನ್ನು ಸಣ್ಣ ರೈತರು ಈ ಥರದ ರೈತರಿಂದ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ನೀತಿ ಅನುಸರಿಸ್ತಾ ಇರೋದರಿಂದ ಅವರು ಭೂಮಿಯನ್ನು ರೈತರಿಂದ ಬಲವಂತವಾಗಿ ಸ್ವಾಧೀನ ಮಾಡ್ತಾ ಇದ್ದಾರೆ. ನಾವು ಈ ಬಲವಂತವಾಗಿ ಸ್ವಾಧೀನ ಮಾಡೋದನ್ನು ವಿರೋಧ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಏನಾಯಿತು, ಬಲವಂತ ಭೂಮಿ ಸ್ವಾಧೀನ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನೋಡಿ, ನಾವು 8 ಲಕ್ಷ ಅಂತೇಳಿ ಆರ್ಸೆಲರ್ ಮಿತ್ತಲ್ ಕಂಪನಿಗೆ ರೇಟ್ ಕಟ್ಟಿದಾಗ ನಾವು ಭೂಮಿ ಕೊಡಲ್ಲ ಅಂತ ಹೇಳಿದ್ದೀವಿ. ನಾವು ಪ್ರಾಣ ಬಿಡ್ತೀವಿ ಹೊರತಾಗಿ ನಮ್ಮ ಜಮೀನು ನಾವು ಕೊಡಲ್ಲ ಅಂತ ಹೇಳಿದ್ವಿ. ದಾಖಲಾತಿ ಆಗಿದೆ, DC ಅವರು ದಾಖಲಾತಿ ಮಾಡಿದ್ದಾರೆ. ಅದು ಮಾಡಿದ ಮೇಲೆ ಕೂಡ ನೀವು ಕನ್ಸೆಂಟ್ ಅವಾರ್ಡ್ ತೊಗೋಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಸೊ ಆವಾಗ ಅವ್ರು ಮಾಡಬೇಕಾಗಿದ್ದೇನೆಂದರೆ ಜನರಲ್ ಅವಾರ್ಡ್ ಮಾಡಿ ಕೋರ್ಟ್ಗೆ ಹೋಗಿ ನಿಮಗೆ ನ್ಯಾಯ ತೊಗೊಳ್ರಿ ಅಂತ ಹೇಳಬೇಕಾಗಿತ್ತು. ಅದನ್ನು ಮಾಡಲಿಲ್ಲ ಅವರು. ಸೊ ಆಮೇಲೆ ಏನು ಮಾಡಿಬಿಟ್ರು, ಇದಕ್ಕಿದ್ದಂಗೆ ಸರ್ಕಾರ ರೈತರ ಹೆಸರಲ್ಲಿದ್ದಂಥ ಪಾಣಿಗಳನ್ನೆಲ್ಲ KIDB ಅಂತ ಬರೆದುಬಿಟ್ರು. ಇದು ರೈತರು ಭೂಮಿ ಕೊಡೋಕ್ಕೊಪ್ಪಿಲ್ಲ, ರೈತರು ದುಡ್ಡು ತೊಗೊಂಡಿಲ್ಲ, ಆದರೆ ರೈತರ ಭೂಮಿಗಳನ್ನು KIDB ಅಂತ ಬರ್ಕೊಂಡಿದ್ದಾರೆ. ಬಲವಂತದ ಭೂ ಸ್ವಾಧೀನ ಅಂತ ನಾವು ಹೇಳ್ತಾ ಇದ್ದೇವೆ. ಇದು ರೈತರು ಕೊಟ್ಟಂಥ ಜಮೀನಲ್ಲ. ಮತ್ತೇನಾಯಿತು, ಆಮೇಲೆ ಈ ಕಂಪ್ನಿಯವರು, ಈ ಸರ್ಕಾರದ ಈ ಮಂತ್ರಿ ಮಾನ್ಯರು ಎಲ್ಲರೂ ಸೇರಿಬಿಟ್ಟು ಊರುಗಳಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು. ಯಾರು ಸಾಲ ತಗೊಂಡಿದ್ದಾರೆ, ಯಾರು ಸಾಲ ಕೊಟ್ಟಾರೆ, ಅವರೇ ನೀನು ಯಾವಾಗ ತೊಗೋತೀನಪ್ಪ, ನಿನ್ನ ಜಮೀನಿಗೆ ರೇಟು ನಾನು ಸಾಲ ಕಟ್ಟು ಅಂತ ಸಾಲಗಾರ ಮೂಲಕ ಒತ್ತಾಯ ತರೋದು. ಇಲ್ಲ ಅಕ್ಕ ತಂಗಿಯರು ಅವ್ರು ಇವರಿದ್ದರೆ ನೀವು ಜಲ್ದಿ ತಗೊಳ್ರಿ, ನಮಗಿಷ್ಟು ಭಾಗ ಕೊಡ್ರಿ ಅಂತೇಳಿ ಜಗಳಗಳು ಹಚ್ಚೋದು. ಇನ್ನು ಕೆಲವರು ಒಳಗಿಂದೊಳಗೆ ತಮ್ಮದು ಭೂಮಿ ಅಲ್ಲದೇ ಇದ್ದರೂ ಕೂಡ
ತಮ್ಮದೇ ಭೂಮಿ ಅಂತೇಳಿ ದುಡ್ಡು ತಗೊಂಡಂಥ ಕೇಸುಗಳು ಕೂಡ ನಡೆದ್ಬಿಟ್ಟು ಇದರಿಂದಾಗಿ ಜನ ಹೆದರ್ಕೊಂಡು 8 ಲಕ್ಷನೋ 5 ಲಕ್ಷನೋ ಕೊಟ್ಟಷ್ಟು ಕೊಡ್ರಪ್ಪ ಅಂತೇಳಿ ತೊಗೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಹಿಂಗೆ ದೌರ್ಜನ್ಯ ಮಾಡಿ ಬಲವಂತವಾಗಿ ಅವರು ಈ ರೀತಿಯಲ್ಲಿ ಕೊಟ್ಟಿದ್ದರಿಂದ ಇವತ್ತು ಈ ಹೋರಾಟ ಇಲ್ಲಿಗೆ ಬೆಳೆದು ಬಂದಿದೆ. ಅದರಿಂದ ಈ ನೀತಿಯನ್ನು ಸರ್ಕಾರ ಬಿಡಬೇಕು ಅಂತೀವಿ. ಇವರು ಕರ್ನಾಟಕ ಸರ್ಕಾರ ನಿಜವಾಗಲೂ ನೀವು ರೈತರ ಪರವಾಗಿದ್ದರೆ ಇದೆಲ್ಲ ನೀವು ಅನುಸರಿಸಬೇಕಾದಂಥ ನೀತಿ. ಕೈಗಾರಿಕೆಗಳ ಅಭಿವೃದ್ಧಿ ಆಗಬೇಕು, ಖಂಡಿತ ನಾವು ಅದರ ಪರವಾಗಿದ್ದೀವಿ, ಅದರ ವಿರೋಧಿಗಳಲ್ಲ. ರೈತರು ಕೂಡ ಅದರ ಪರವಾಗಿದ್ದಾರೆ, ಅದಕ್ಕಾಗಿಯೇ ಭೂಮಿ ಕೊಟ್ಟಿದ್ದಾರೆ. ಆದರೆ ಎಂಥ ಭೂಮಿಯನ್ನು ಸ್ವಾಧೀನ ಮಾಡಬೇಕು? ನೀವು ಫಲವತ್ತಾದಂಥ ಜಮೀನನ್ನು ನೀವು ಸ್ವಾಧೀನ ಮಾಡ್ಕೊಂತೀರಿ. ಬಿಡದಿಯಲ್ಲಿ ಇವ್ರು ಏನು ಮಾಡ್ಕೊಂತಾರೆ? ಟೌನ್ಶಿಪ್ ಕಟ್ಟಕೊಂತಾರೆ. ಆ ಬಿಡದಿ ಒಳಗಡೆ ಇರ್ತಕ್ಕಂಥ ರೈತರ ಜಮೀನುಗಳು ನೋಡಿಬಿಟ್ರೆ ಅವು ಹಲವಾರು ವರ್ಷಗಳ ಫಲ ಕೊಡ್ತಕ್ಕಂಥ ಒಂದು ಜಮೀನು. ಅದು ಭಾಳ ಅತ್ಯಂತ ಫಲವಾದಂಥ ಜಮೀನು. ಆದರೆ ಒಂದು ಟೌನ್ಶಿಪ್ ಕಟ್ಟೋದಕ್ಕೆ ಅಷ್ಟೊಂದು ಮೌಲ್ಯಯುತವಾದಂಥ, ಅಷ್ಟೊಂದು ಸಾರಯುತವಾದಂಥ ಭೂಮಿ ನಿಮಗೆ ಬೇಕಾ ಅಂತ ನಾವು ಕೇಳೋದು. ಸೊ ಅದರಿಂದ ಭೂನೀತಿ ಸರಿಯಿಲ್ಲ. ಇವ್ರ ಭೂನೀತಿ ಏನಂತ ಹೇಳಿದ್ರೆ ರೈತರು ವ್ಯವಸಾಯ ಮಾಡೋದು ಬೇಡ ಅಂತ. ಆಯಿತಾ? ರೈತರಿಗೆ ಆಹಾರ ಹೆಂಗಾರ ನಾಳೆ ರೈತರು ವ್ಯವಸಾಯ ಮಾಡೋದು ಬಿಟ್ಟರೆ ಆ ದೇಶದ ಆಹಾರದ ಪ್ರಶ್ನೆಯನ್ನು ನಾವು ವಿದೇಶದಿಂದ ತರಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಜಾಗತೀಕರಣದ ನೀತಿಯ ಭಾಗವಾಗಿ ಇವತ್ತು ಬಲವಂತಕ್ಕೆ ಹೋಗ್ತಾ ಇದ್ದಾರೆ. ರೈತರು ಯಾರು ಬಗರುಕುಂ ಸಾಗುವಳಿ ಮಾಡಿದ್ದಾರೆ, ಅರಣ್ಯ ಭೂಮಿ ಸಾಗುವಳಿ ಮಾಡಿದ್ದಾರೆ, ಅವರಿಗೆ ಜಮೀನು ಕೊಡೋಕ್ಕೂ ಅವ್ರು ತಯಾರಿಲ್ಲ. ಆ ಜಮೀನುಗಳನ್ನೆಲ್ಲ ಇದರಲ್ಲಿ ಭೂ ಬ್ಯಾಂಕ್ನಲ್ಲಿ ಸೇರ್ಪಡೆ ಮಾಡಿ ಕಂಪ್ನಿಯವ್ರಿಗೆ ಕೊಡೋದಕ್ಕೆ ಹೊರಟಿದ್ದಾರೆ. ಇದು ಇವತ್ತು ಭೂನೀತಿಯ ಪ್ರಶ್ನೆ. ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳೋದೇನಂತ ಹೇಳಿದರೆ, ನೀವು ಈ ಮೋಸವನ್ನು ಸರಿಪಡಿಸ್ಕೊಡಿ, ನಿಮ್ಮ ಈ ಭೂಸ್ವಾಧೀನದ ನೀತಿಯನ್ನು ಬದಲಾಯಿಸ್ಕೊಳ್ಳಿ ಅಂತೇಳಿ ನಾವು ಅವ್ರಿಗೆ ಹೇಳ್ತಾ ಇದ್ವಿ. ಅದು ಅವ್ರು ಮಾಡದೆ ಹೋದರೆ ಜನ ತಿರುಗಿ ಬಿಡ್ತಾರೆ, ಹೋರಾಟ ಮಾಡ್ತಾರೆ, ಅದರ ಪರಿಣಾಮವನ್ನು ಅವರು ಅನುಭವಿಸ್ಬೇಕಾಗ್ತದೆ. ಈ ಒಂದು ಕಾರಣದಿಂದ ಈಗ ನಾವು ಸ್ಪಷ್ಟವಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಈ ಸರ್ಕಾರದ ನೀತಿನೇ ಈ ರೀತಿ ದೌರ್ಜನ್ಯ ಮತ್ತು ಬಲವಂತದ ನೀತಿ ಆಗಿರೋದ್ರಿಂದ ಇದನ್ನು ಇವತ್ತು ನಾವು ಈ ಎಲ್ಲ ಹೋರಾಟಗಳ ಸಂದರ್ಭದಲ್ಲೂ ನ್ಯಾಯ ಸಿಗದೇ ಇರೋದರಿಂದ ಈಗ ನಾವು ಬಳ್ಳಾರಿಯಲ್ಲಿ ಮುಖ್ಯವಾಗಿ ಈ ಕುಡ್ತಿನಿ ಸುತ್ತಮುತ್ತ ಇರತಕ್ಕಂಥ ಭೂ ಸಂತ್ರಸ್ತರೇನಿದ್ದಾರೆ, ನಾವೊಂದು ತೀರ್ಮಾನ ಮಾಡಿದ್ವಿ. 18ನೇ ತಾರೀಕು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹರತಾಳವನ್ನು ಮಾಡೋದ್ರ ಮೂಲಕ ಬಳ್ಳಾರಿ ಜಿಲ್ಲೆಯ ಜನರ ಬೆಂಬಲ ಗಳಿಸಿ ಒಂದು ಸ್ವಯಂ ಪ್ರೇರಿತ ಬಂದಾಗಿ ಪರಿವರ್ತನೆ ಮಾಡುವಂಥ ಒಂದು ಹೋರಾಟಕ್ಕೆ ಹೋಗಬೇಕು 18ನೇ ತಾರೀಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಅದಕ್ಕಾಗಿ ನಮ್ಮ ರೈತರು ಎಲ್ಲ ನಾಗರಿಕರನ್ನು ಮನವಿ ಮಾಡಿದ್ದೀವಿ. ಈಗ ಕುಡ್ತಿನಿಯಲ್ಲಿ ಕೂಡ ಹಲವಾರು ಸಂಘ ಸಂಸ್ಥೆಗಳು, ಅದು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಯುವಜನ ಸಂಘಟನೆ ಎಲ್ಲರೂ ಬೆಂಬಲ ಕೊಟ್ಟು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ಪ್ರಗತಿಪರ ಸಂಘ ಸಂಸ್ಥೆಗಳ ಬೆಂಬಲವನ್ನು ಕೂಡ ಈ ಹೋರಾಟಕ್ಕೆ ನಾವು ತೆಗೆದುಕೊಳ್ತಾ ಇದ್ದೀವಿ. ಓಕೆ ಬಸವರಾಜ್ ಅವರೇ, ಕುಡ್ತಿನಿ ಪ್ರದೇಶದ ಸುತ್ತಮುತ್ತಲೂ ಭೂ ಸ್ವಾಧೀನದ ವಿರುದ್ಧ ನಡೀತಾ ಇರತಕ್ಕಂತಹ ಹೋರಾಟದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು. ಓಕೆ, ಇದಿಷ್ಟು ಯು ಬಸವರಾಜ್ ಅವರ ಜೊತೆಗಿನ ಮಾತುಕತೆಯಾಗಿತ್ತು. ಒಟ್ಟಾರೆ ನಮ್ಮ ಚರ್ಚೆಯ ಸಾರಾಂಶ ಏನು ಅಂತ ಹೇಳಿದ್ರೆ, ಕುಡ್ತಿನಿ ಪ್ರದೇಶದ ಸುತ್ತಮುತ್ತಲಿರ್ತಕ್ಕಂಥ ರೈತರಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನುವಂಥದ್ದು ಒಟ್ಟಾರೆ ನಮ್ಮ ಚರ್ಚೆಯ ಕಳಕಳಿಯಾಗಿತ್ತು. ಆ ನಿಟ್ಟಿನೊಳಗಡೆ ಈಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಕೂಡಲೇ ಕುಡ್ತಿನಿ ಪ್ರದೇಶಕ್ಕೆ ಭೇಟಿಯನ್ನು ಕೊಡಬೇಕು, ಅಲ್ಲಿ ರೈತರ ಅಹವಾಲುಗಳನ್ನು ಕೇಳಬೇಕು, ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಕೃಷಿ ಇಲ್ಲ ಅಂತ ಹೇಳಿದ್ರೆ, ರೈತರಿಲ್ಲ ಅಂತ ಹೇಳಿದ್ರೆ ಸರ್ಕಾರಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಜನಸಾಮಾನ್ಯರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅನ್ನದಾತ ಇದ್ರೆ ಮಾತ್ರ ಜಗತ್ತು ಬದುಕಲಿಕ್ಕೆ ಸಾಧ್ಯ, ನಾವು ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.